ಗುರುವೇ, ಇವತ್ತು ನಾನು ನಮ್ಮ ಅವ್ರ ಮನೆ ಶಿಫ್ಟ್ ಮಾಡೋವಾಗ ನನ್ನ ವಿಡಿಯೋ ನೋಡ್ಬಿಟ್ಟು ಹುಡುಗರೆಲ್ಲ ಸಿಕ್ಕಿ ಮಾತಾಡ್ಸ್ತಾರೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಮಸ್ಕಾರ ಕರ್ನಾಟಕ, ಈ ನಿಮ್ಮ ಪೃಥ್ವಿ ಮಾಡುವ ನಮಸ್ಕಾರಗಳು. ನಮಸ್ಕಾರ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಛಲವಾದಿ ಮಹಾಸಭಾದು ಮೀಟಿಂಗ್ ಇತ್ತು. ಸೊ ಅಲ್ಲಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ನಾನು ಅದೇ ಗುರುವೇ ಕಟ್ಟಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ರಾಜ್ಘಾಟದ ಸೈಡು ಇವತ್ತಿನ ದಿವಸ ಕಟಿಂಗ್ ಶಾಪಲ್ಲಿ ಹಿಂಗಿದ್ದಿದ್ದು ಮುಸುಡಿನ ಹಿಂಗ್ ರೆಡಿ ಮಾಡಿದ್ರು ನಮ್ಮ ಬ್ರದರು. ನೋಡಿ ಮುಸುಡಿನ ಹೆಂಗ್ ರೆಡಿ ಮಾಡೋರು ಅಂತ ಕಟಿಂಗ್ ಏನೋ ಮಸ್ತಾಗಿ ಮಾಡಿದ್ರು. ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದು ಹಿಂಗಿದ್ದನು ಹಿಂಗ್ ರೆಡಿ ಆದೆ. ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡೋವಾಗ ಪಿಂಪಲ್ ಒಂದು ಕಾಣಿಸ್ತು. ಏನಕ್ಕಾಗಿರ್ಬೋದು ಪಿಂಪಲ್ ಅಂತ ಯೋಚನೆ ಮಾಡಿದೆ. ನಾನು ಮುಸ್ಲಿಗಂತೂ ಯಾವ ಹುಡುಗಿನೂ ಬಿಡಲ್ಲ. ಸೊ ಮೋಸ್ಟ್ಲಿ ಏನಾಗಿರ್ಬೇಕಂದ್ರೆ ಬಿಸಿಲಾಗಿರೋ ಪಿಂಪಲ್ ನ ಪಕ್ಕಿಟ್ಟು ಬೈಕ್ ನೆತ್ಕೊಂಡು ನಾನು ಹೊರಟೆ ಗುರುವೆ ನಮ್ಮ ಅವ್ರ ಮನೆ ಕಡೆ. ಆಯ್ತು. ಆಮೇಲೆ ಅವ್ರ ಮನೆ ಕಡೆ ಹೋಗ್ತಿದ್ದಂಗೆ ಇವತ್ತು ನಮ್ಮ ಅವ್ರ ಮನೆ ಶಿಫ್ಟಿಂಗ್ ಮಾಡಬೇಕಿತ್ತು. ಸೊ ದುಡ್ನೊಳಗೆ ಶಿಫ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಐಟಮ್ಗಳೆಲ್ಲ ಟೆಂಪೋ ತುಂಬಿ ಈ ಕಡೆ ಲೋಡ್ ಮಾಡಿ ಆ ಕಡೆ ಆ ಮನೆ ಹತ್ರ ಹೋಗ್ಬಿಟ್ಟು ಅನ್ಲೋಡ್ ಮಾಡಬೇಕಿತ್ತು. ಸೊ ನೋಡ್ತಾ ಇದ್ದೀರಾ ಹೊಸ ಮನೆ ನಮ್ಮ ಅವ್ರದ್ದು. ಇಲ್ಲಿ ಬಾಡಿಗೆ ಮನೆಗೆ ಬಂದಿದ್ದೀವಿ ಗುರುವೆ. ಪಕ್ಕದೂರಿ ಆಗಿರೋ ಕಾರಣ 3 ಸರಿ ಲೋಡು ಅನ್ಲೋಡ್ ಮಾಡಿದ್ವಿ. ಆ ಕಡೆಯಿಂದ ಬಂದು ಈ ಕಡೆ ಎಲ್ಲ ಐಟಮ್ನ ಜೋಡಿಸ್ಬಿಟ್ಟು ನೋಡ್ತಾ ಇರಬಹುದು ನೀವು. ಎಲ್ಲ ಕಡೆ ನಮ್ಮ ಅತ್ತೆ ನಮ್ಮ ಅವರೆಲ್ಲ ಜೋಡಿಸ್ಬಿಟ್ಟು ನಮ್ಮ ಆಂಟಿ ಊಟಕ್ಕೆ ಕರೆದ್ರು. ಬಾಪ ಅಡುಗೆ ಮಾಡಿದ್ದೀನಿ, ಮಟನ್ ಊಟ ತಿನ್ಕೊಂಡೋಗಿ ಅಂತಂದ್ರು. ಇನ್ನೇನು ಮಾಡೋಣ ಅಂತ ನಮ್ಮ ಆಂಟಿಯವ್ರ ಮನೆಗೆ ಹೋದೆ. ಅಡುಗೆ ಮಾಡ್ತಾ ಇತ್ತು ನಮ್ಮ ಆಂಟಿ. ಬಿರಿಯಾನಿ ಮತ್ತು ಮುದ್ದೆ ಮಾಡಿದ್ರು. ಅಲ್ಲಿ ನಮ್ಮ ಹುಡುಗರು ಪಕ್ಕದ ಮನೆಯವರೆಲ್ಲ ಸಿಕ್ಬಿಟ್ಟು ಬ್ರೋ ನೀವು ವೀಡಿಯೋ ಮಾಡ್ತೀರಾ ತಾನೇ, ಸಖತ್ತಾಗಿ ಮಾಡ್ತೀರಾ ಅಂತ ಎಲ್ಲ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಓದ್ ಕಡೆ ಎಲ್ಲ ನಾನು ವೀಡಿಯೋ ನೋಡ್ಬಿಟ್ಟು ಸಿಗ್ದಾಗೆಲ್ಲ ಮಾತಾಡ್ಸ್ತಾರೆ. ತುಂಬ ಖುಷಿ ಆಗುತ್ತೆ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತಿನ ದಿನಚರಿ ನಾನು ಮುಗಿಸ್ತಾ ಇದ್ದೀನಿ ಗುರುವೆ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಗುರುವೆ.